ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕುಂಬಳಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಮಹಿಳೆಯರಿಗಾಗಿ ಮಹಿಳಾ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕ್ರೀಡಾಕೂಟವನ್ನ ಶಾಸಕ ಶರತ್ ಬಚ್ಚೇಗೌಡರ ಪತ್ನಿ ಪ್ರತಿಭಾ ಶರತ್ ರವರು ಉದ್ಘಾಟನೆಯನ್ನ ಮಾಡಿದ್ರು. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಹಿಳೆಯರಿಗಾಗಿ ಮಹಿಳಾ ಗ್ರಾಮ ಸಭೆಗಳನ್ನ ಮಾಡಲಾಗ್ತದೆ. ಆದ್ರೆ ಗ್ರಾಮ ಸಭೆಗೂ ಮುನ್ನ ಮಹಿಳೆಯರಿಗಾಗಿ ಕ್ರೀಡಾಕೂಟವನ್ನ ಆಯೋಜಿಸಿ ಅವರಲ್ಲಿರುವ ಪ್ರತಿಭೆಗಳನ್ನ ಹೊರತರುವ ಕೆಲಸವನ್ನ ಮಾಡಲಾಗ್ತಿದೆ. ಶಾಸಕ ಶರತ್ ಬಚ್ಚೇಗೌಡರ ಸೂಚನೆ ಮೇರೆಗೆ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಹಿಳಾ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಲಾಗ್ತಿದ್ದು, ಇಂದು ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕುಂಬಳಹಳ್ಳಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಯೋಜನೆಯನ್ನ ಮಾಡಲಾಗಿತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ್ರು. ಈ ಒಂದು ವಿಚಾರವಾಗಿ ಶಾಸಕ ಶರತ್ ಬಚ್ಚೇಗೌಡರ ಪತ್ನಿ ಪ್ರತಿಭಾ ಶರತ್ ರವರು ಮಹಿಳೆಯರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಈ ರೀತಿಯಾಗಿ ಮಹಿಳೆಯರು ಸ್ವಯಂ ಪ್ರೇರಿತವಾಗಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವಂತಾಗಬೇಕು ಎಂದು ಸಂತಸವನ್ನ ಸಹ ವ್ಯಕ್ತಪಡಿಸಿ ಅಭಿನಂದನೆಯನ್ನ ಸಲ್ಲಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಚೇತನ್ ರವರಿದ್ರು, ಸಿಡಿಪಿಒ ಶಿವಮ್ಮ ಅವರಿದ್ರು, ಎಸ್ಎಫ್ಸಿಎಸ್ ಅಧ್ಯಕ್ಷರಾದ ಸತೀಶ್ ರವರು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿ ಮುನಿಯಪ್ಪನವರು, ಮುಖಂಡರಾದಂತಹ ವಾಗಟ ನರೇಂದ್ರಪ್ಪನವರು ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ರು. ಇದೇ ಸಂದರ್ಭದಲ್ಲಿ ಸಾಕಷ್ಟು ಮಹಿಳೆಯರು ಸಹ ತಮ್ಮ ತಮ್ಮ ಅನುಭವಗಳನ್ನ ಹಂಚಿಕೊಳ್ಳುವುದರ ಮೂಲಕ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ರು. ನನಗೆ ಜಾಸ್ತಿ ನೀಡಿದಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ. ಏನ್ ಮಾಡೋದು, ಎಷ್ಟು ಒಂದು 50 ಜನ ಸೇರಿದ್ರೆ ಸಕ್ಸಸ್ ಆಗಿರುತ್ತಪ್ಪ ಅಷ್ಟಲ್ಲಿ ನಾನು ಯಾಕೆ ಫೋರ್ಸ್ ಮಾಡಬೇಡಿ, ಹಿಂಗೆ ಮಾಡ್ಕೊಂಡು ಇಷ್ಟ ಇದೆ ಬರಲಿ ಅಂತ. ಇಲ್ಲಿ ನೋಡಿದ್ರೆ ಇಷ್ಟು ಜನ ಬೆಳಿಗ್ಗೆ ಸೇರಿ ನನಗೆ ಆಶ್ಚರ್ಯ ಆಯಿತು. ಎಲ್ಲ ಎಷ್ಟು ಖುಷಿಯಾಗಿ ನೀವೆಲ್ಲ ಎಂಜಾಯ್ ಮಾಡಿದ್ರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಎಲ್ಲರೂ ಚಪ್ಪಲೆ ಕೊಡಲೇಬೇಕು. ಈ ತರ ಜೋಶ್ ಇರೋದಿದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ. ಈ ಪಂಚಾಯತಿನಲ್ಲಿ ಹೇಳಿದ್ರೆ ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಇನ್ನೂ ಸುಮಾರು ಜನ ಸೇರ್ತಿದ್ರು, ಒಂದು 350+ ಸೇರ್ತಿದ್ರು ಅಂತ. ನೆಕ್ಸ್ಟ್ ಇಯರ್ ನೀಟಾಗಿ ಪ್ಲಾನ್ ಮಾಡೋಣ. ನನ್ನ ಮನಸ್ಸಿಂದ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೇನೇನು ಬಿಟ್ಟಿತ್ತೋ ಅದನ್ನೆಲ್ಲ ಬಿಟ್ಟು ಬಂದಿದ್ದೀರಾ. ನಿಮಗೂ ಒಂದು ಸಂತೋಷ ಖುಷಿ ಇದರಿಂದ ಆಯಿತು ಅಂತ ನನ್ನ ಭಾವನೆ. ಇದಕ್ಕೆಲ್ಲ ನಮ್ಮ ಪೂರ್ತಿ ಶರತ್ ಬಚ್ಚೇಗೌಡರು ಹೇಳಕ್ಕೆ ಇಷ್ಟಪಡ್ತೀನಿ. ಶರತ್ ಬಚ್ಚೇಗೌಡರು ಈ ದಿನ ನಾವು ನಮ್ಮ ಕುಂಬಳಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಗ್ರಾಮ ಸಭೆ ನಿಮಿತ್ತ ಮಹಿಳಾ ಕ್ರೀಡಾಕೂಟವನ್ನ ಹಮ್ಮಿಕೊಂಡಿದ್ವಿ. ಈ ಸಭೆಗೆ ಶ್ರೀಮತಿ ಪ್ರತಿಭಾ ಶರತ್ ಬಚ್ಚೇಗೌಡ ಮೇಡಮ್ ಅವರು ಕೂಡ ಭಾಗವಹಿಸಿದ್ರು. ಅಷ್ಟೇ ಅಲ್ಲದೆ ನಮಗೆ ಸೂಕ್ತ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ರು. ಅವರು ಬರುವಿಕೆಯಿಂದಾಗಿ ಅವರ ಭಾಗವಹಿಸುವಿಕೆ ಇದೆ ಅನ್ನೋ ಕಾರಣದಿಂದ ನಮ್ಮಲ್ಲಿ 200ಕ್ಕೂ ಹೆಚ್ಚು ಜನ ಈ ದಿನ ಸಭೆಯಲ್ಲಿ ಭಾಗವಹಿಸಿದ್ರು. ಅದೇ ರೀತಿಯಾಗಿ ಮೇಡಮ್ ಅವ್ರ ಜೊತೆಯಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಉತ್ಸಾಹದಿಂದ, ಅತಿ ಉತ್ಸುಕತೆಯಿಂದ ಎಲ್ಲ ಗ್ರಾಮಸ್ಥರು, ಆಮೇಲೆ ಎಲ್ಲ ಸಾರ್ವಜನಿಕರು, ಮಹಿಳೆಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ತುಂಬಾ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಸಂತೋಷದಿಂದ, ತುಂಬಾ ಖುಷಿಯಾಗಿ, ಏನು ಇವತ್ತು ನಾವು ಒತ್ತಡದಲ್ಲಿ ಜೀವನವನ್ನ ನಡೆಸ್ತಾ ಇದ್ದೀವಿ ಅವೆಲ್ಲವನ್ನ ಮರೆತು ಖುಷಿಯಿಂದ ಭಾಗವಹಿಸಿದ್ರು. ಅವರೆಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಈ ಕಾರ್ಯಕ್ರಮವನ್ನ ಇಷ್ಟು ಅಚ್ಚುಕಟ್ಟಾಗಿ ಒಂದು ಮಾರ್ಗದರ್ಶನದ ರೀತಿಯಲ್ಲಿ ನೆರವೇರಿಸಲಿಕ್ಕೆ ತುಂಬಾ ನಮ್ಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಶ್ರೀಮತಿ ಪ್ರತಿಭಾ ಶರತ್ ಬಚ್ಚೇಗೌಡ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಹೋಬಳಿ ಹಂತದಲ್ಲಿ ಗ್ರಾಮ ಸಭೆಯನ್ನ ಸದ್ಯದಲ್ಲೇ ನಾವು ನಡೆಸ್ತೀವಿ. ಆ ಸಂದರ್ಭದಲ್ಲಿ ವಿಜೇತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಬಹುಮಾನವನ್ನ ಆ ಸಭೆಯಲ್ಲಿ ವಿತರಣೆ ಮಾಡ್ತೀವಿ. ನನ್ನ ಹೆಸರು ಶಾರದಾ ಅಂತ. ನಾನು ಶಂಕರಿಪುರ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಕುಂಬಳಹಳ್ಳಿ ಗ್ರಾಮ ಪಂಚಾಯತಿ ಕಡೆಯಿಂದ ಗ್ರಾಮ ಸಭೆ ನಿಮಿತ್ತ, ಮಹಿಳಾ ಗ್ರಾಮ ಸಭೆ ನಿಮಿತ್ತ ಮಹಿಳಾ ಕ್ರೀಡಾಕೂಟನ ಆಯೋಜನೆ ಮಾಡಲಾಗಿತ್ತು. ಅದಕ್ಕೆ ನಮ್ಮ ಶಾಸಕರಾದ ಮಿಸಸ್ ಶರತ್ ಬಚ್ಚೇಗೌಡರ ಮಿಸಸ್ ಅದ್ರ ಪ್ರತಿಭಾ ಮೇಡಮ್ ಬಂದಿದ್ರು. ಎಲ್ಲದಕ್ಕೂ ತುಂಬಾ ಖುಷಿಯಾಗಿದೆ. ಏನಂದ್ರೆ ನಾವ್ ಯಾವಾಗ್ಲೂ ಮನೇಲಿರೋದು, ನಮ್ಮ ಮನೆ ಕೆಲಸ ಅನ್ನೋದೇ ನಾವು ತುಂಬಾ ಬ್ಯುಸಿ ಆಗಿರ್ತಾ ಇದ್ವಿ. ಇವತ್ತು ಸ್ವಲ್ಪ ಚೇಂಜ್ ಇರ್ಲಿ ಅಂತ ಎಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದಂತ 11 ಗ್ರಾಮಗಳಿಂದ ಎಲ್ಲ ಮಹಿಳೆಯರು ಭಾಗವಹಿಸಿದ್ರು. ನಮ್ಗೆ ಇವತ್ತು ರಂಗೋಲಿ ಸ್ಪರ್ಧೆ, ಲೆಮನ್ ಇಂದ ಸ್ಪೂನ್, ಬಕೆಟ್ ಇಂದ ಬಾಲು, ಮತ್ತೆ ಮ್ಯೂಸಿಕಲ್ ಚೇರು, ಥ್ರೋ ಬಾಲ್, ವಿವಿಧ ಸ್ಪರ್ಧೆಗಳನ್ನೆಲ್ಲ ಏರ್ಪಡಿಸಿದ್ರು. ನಮ್ ಜೊತೆ ಖುಷಿಯಾಗಿದ್ದ ವಿಷಯ ಅಂದ್ರೆ ಮೇಡಮ್ ಸಹ ನಮ್ಗೆ ನಮ್ಮ ಸಾಮಾನ್ಯ ಮಹಿಳೆಯರ ಜೊತೆ ನಮ್ ಜೊತೆ ಆಟ ಆಡಿದ್ರು, ಟೈಮ್ ತುಂಬಾ ಸ್ಪೆಂಡ್ ಮಾಡಿದ್ರು. ಬೆಳಗ್ಗೆಯಿಂದ ಸಂಜೆ ನಮ್ಗೆ ಹೇಗ್ ದಿನ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಎಲ್ಲದಕ್ಕೂ ಹೊರದುಂಬಿಸಿದ್ರು. ಮತ್ತೆ ತುಂಬಾ ಜನ ಎಲ್ಲಾ ಪಂಚಾಯತಿ ಕಡೆಯಿಂದ ನಮ್ಮ ಮಹಿಳೆಯರು ಸೇರಿದ್ದು. ಇಷ್ಟು ಜನ ಸೇರ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಅದಕ್ಕೂ ಹೆಚ್ಚಾಗಿ ಎಲ್ಲರೂ ಭಾಗವಹಿಸಿ, ಯಾವುದೇ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವನೆ ಇಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿ ನಡೆಸಿದ್ರು. ಈ ಕಾರ್ಯಕ್ರಮವನ್ನ ನಮ್ಗೆ ನಡೆಸ್ಕೊಟ್ಟಂತ ಎಲ್ಲಾ ಗ್ರಾಮ ಸಭೆಯವರು, ಗ್ರಾಮ ಪಂಚಾಯತಿ ವ್ಯಾಪ್ತಿಯ PDO ಸರ್ಗಿಂದ ಹಿಡಿದು ಶರತ್ ಬಚ್ಚೇಗೌಡರು ಸರ್ ಇಂದ ಹಿಡಿದು ಪ್ರತಿಭಾ ಮೇಡಮ್ ಅವ್ರಿಗೂ, ನಮ್ಮ ಪಂಚಾಯತಿ ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ಸ್ ಯು ಸರ್.
ನನ್ನ ಹೆಸರು ಸುನಂದ. ನಮ್ಮದು ಆಲಪ್ನಳ್ಳಿ. ಇಂದು ಕುಮಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಗ್ರಾಮ ಸಮಿತಿ ಮಹಿಳಾ ಕ್ರೀಡಾಕೂಟವನ್ನು ಆಯೋಜಿಸಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಪ್ರತಿಭಾ ಶರತ್ ರವರು ಆಗಮಿಸಿ ನಮಗೆಲ್ಲ ಪ್ರೋತ್ಸಾಹ ತುಂಬಿರ್ತಾರೆ. ಇದು ಏನಂದ್ರೆ, ಇದು ಮಹಿಳೆಯರು ಬರೀ ಒಂದು ಅಡಿಗೆ ಮನೆಗೆ ಸೀಮಿತ ಆಗಬಾರ್ದು, ಮಹಿಳೆಯರು ಎಲ್ಲದರಲ್ಲೂ ಇರಬೇಕು. ಮಹಿಳೆಯರ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕಾಗ್ಲಿ, ಮಹಿಳೆಯರು ಸಬಲೀಕರಣ ಆಗೋದಕ್ಕಾಗ್ಲಿ ಇದು ಒಂದು ಉತ್ತಮವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಒಂದು ರಂಗೋಲಿ ಸ್ಪರ್ಧೆ ಬಿಡೋದ್ರಿಂದ ಅವ್ರ ಮನೆಯಲ್ಲಿ ಅವರ ಟ್ಯಾಲೆಂಟ್ ಏನಿದೆ ಅವರಲ್ಲೇ ಮುಡುಪಾಗಿರೋದಕ್ಕಿಂತ ಎಲ್ಲರೂ ಒಂದಿಗೆ ಬೆರೆತು ಎಲ್ಲರ ಜೊತೆ ಸೇರಿದಾಗ ನನಗೂ ಇಂತಹ ಒಂದು ವೇದಿಕೆ ಸಿಕ್ಕಿದೆ, ಇಂತಹ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಮಹಿಳೆ ಮುಂದೆ ಬರೋದಕ್ಕೆ ಒಂದು ಅವಕಾಶ ಸಿಕ್ಕಂಗಾಗುತ್ತೆ. ಈ ತರ ಒಂದು ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ನಮ್ಮ ಮಹಿಳೆಯರಿಗೆ ಉತ್ತಮವಾದಂತ ಒಂದು ನಮ್ಮಲ್ಲಿರುವಂತ ಮನೆಗಳಲ್ಲಿ ಏನೇ ತೊಂದರೆ ಇರಲಿ, ಏನೇ ಸಮಸ್ಯೆ ಇರಲಿ, ಅದನ್ನೆಲ್ಲ ಸೈಡ್ಗಿಟ್ಟು ನಾವು ಎಲ್ಲರ ಜೊತೆ ಬೆರೆತು ಉತ್ತಮವಾದ ಸಮಯವನ್ನು ಕಳೆಯಲು ತುಂಬಾ ಖುಷಿಕರವಾದಂತ ಒಂದು ಕಾರ್ಯಕ್ರಮವಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಗ್ರಾಮ ಪಂಚಾಯತಿಯ ಎಲ್ಲಾ ಒಂದು ಸದಸ್ಯರುಗಳು, ಮತ್ತೆ PDO ಸರ್, ಮತ್ತೆ ಶರತ್ ಸರ್ ಅವ್ರಿಗೆ, ಮತ್ತೆ ಪ್ರತಿಮಾ ಮೇಡಮ್ ಅವ್ರಿಗೂ ನನ್ನ ವಂದನೆಗಳನ್ನ ಅರ್ಪಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಲಾವತಿ ಅಂತ, ಉಪ್ಪಾರಹಳ್ಳಿ. ಈ ಒಂದು ಕುಂಬಳಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇವತ್ತಿನ ದಿನ ಮಹಿಳಾ ಗ್ರಾಮ ಸಭೆ ನಿಮಿತ್ತ ಮಹಿಳಾ ಕ್ರೀಡಾಕೂಟವನ್ನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕ್ರೀಡಾಕೂಟವನ್ನ ನಮ್ಮ ತಾಲೂಕಿನ ಶಾಸಕರಾದ ಶರತ್ ಬಚ್ಚೇಗೌಡ ಅಣ್ಣನವರ ಮಿಸ್ಸಸ್ ಅವರಾದಂತಹ ಪ್ರತಿಭಾ ಅವರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ಇದು ಇಡೀ ತಾಲೂಕಿನ ಎಲ್ಲಾ ಗ್ರಾಮ ಮಟ್ಟದಲ್ಲೂ ಸಹ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ, ಇವತ್ತಿನ ದಿನ ಮಹಿಳೆ ಹೊರಗಡೆ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಮನೆಯಲ್ಲಿ ಗಂಡಸು ಹೆಂಗಸ್ನ ಹೊರಗಡೆ ಕಳಿಸ್ಬೇಕಂದ್ರೆ ಯಾಕೆ ಹೋಗ್ತಿ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ. ಬಟ್ ಈ ಒಂದು ಸಂಘಟನೆಗಳಿಂದ, ಶ್ರೀಶಕ್ತಿ ಸಂಘಗಳಿಂದ ಹಿಡಿದು ಇವತ್ತು ಧರ್ಮಸ್ಥಳ ಸಂಘಗಳಿಂದ ಹಿಡಿದು ಎಲ್ರು ಹೆಣ್ಮಕ್ಳು ಸಹ ಮುಂದುವರೆದಿದ್ದಾರೆ. ಆದ್ರೂ ಮುಂದೆ ಬಂದಿರ್ಲಿಲ್ಲ. ಈ ಒಂದು ಗ್ರಾಮ ಮಟ್ಟದಲ್ಲಿ ಮಹಿಳೆಯರು ಹೊರಬರಲು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ತಾಲೂಕಿನ ಶಾಸಕರು. ಇದನ್ನ ನಾವು ಖುಷಿ ಪಡ್ಬೇಕಂತ ವಿಷಯ. ಇವತ್ತು ಮಕ್ಕಳು ನಮ್ಮ ಬಾಲ್ಯದ ನೆನಪುಗಳನ್ನ ಇವತ್ತು ನಮ್ಮ ಕಣ್ಮುಂದೆ ಇಡ್ತಾ ಇದ್ದಾರೆ ನಮ್ಮ ಶರತ್ ಬಚ್ಚೇಗೌಡನವರು. ನಾನು ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನ ಆಯೋಜಿಸಿ ಇವತ್ತಿನ ಈ ಒಂದು ದಿನದಲ್ಲಿ ರಂಗೋಲಿ ಸ್ಪರ್ಧೆ, ಹಗ್ಗ ಜಗ್ಗಾಟ, ಬ್ಯಾಸ್ಕೆಟ್ ಬಾಲ್, ಮತ್ತೆ ಬಕೆಟ್ ಬಾಲ್, ಮತ್ತೆ ಲೆಮನ್ ಸ್ಪೂನ್, ಥ್ರೋ ಬಾಲ್, ಇನ್ನು ಮುಂತಾದ ಮ್ಯೂಸಿಕಲ್ ಚೇರ್ ಅಲ್ಲಂತೂ ನಾವು ಚಿಕ್ಕಂದಲ್ಲಿ ಡ್ಯಾನ್ಸ್ ಆಡಿರ್ತಕ್ಕಂಥದ್ದು. ಇವತ್ತು ಎಲ್ಲಾ ತಾಯಂದಿರು ಸಹ ಆ ಒಂದು ಮ್ಯೂಸಿಕಲ್ ಚೇರ್ ಅಲ್ಲಿ ಡ್ಯಾನ್ಸ್ ಸಮೇತ ಅವ್ರ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆ ಆ ಒಂದು ನಮ್ಮ ಸಾಮಾನ್ಯ ಮಹಿಳೆಯರ ಜೊತೆಯಲ್ಲಿ ಪ್ರತಿಭಾ ಅವರು ಇವತ್ತು ಆಟವನ್ನ ಆಡಿದ್ದಾರೆ. ನಿಜವಾಗ್ಲೂ ಇವತ್ತು ಇಡೀ ಪಂಚಾಯತಿಗೆ ಒಂದು ಕಳೆಯನ್ನ ತಂದ್ಕೊಟ್ಟಿದ್ದಾರೆ ಈ ನಮ್ಮ ಶಾಸಕರು ಮತ್ತು ಅವರ ಮಿಸ್ಸಸ್ ಪ್ರತಿಭಾ ಅವರು. ಈ ಕಾರ್ಯವನ್ನ ತಾಲೂಕು ಮಟ್ಟದಲ್ಲೇ ಅಲ್ಲ, ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲೂ ಸಹ ಈ ಕಾರ್ಯಕ್ರಮಗಳು ಮುಂದಿನ ದಿನದಲ್ಲಿ ಆಯೋಜಿಸಬೇಕಂತ ನಾನು ಅವರಲ್ಲಿ ಕಳಕಳೆಯಿಂದ ಕೇಳ್ಕೊಳ್ತಾ, ನಮ್ಮ ಹೆಣ್ಣು ಮಕ್ಕಳನ್ನ ಇನ್ನು ಮುಂದಿನ ಸ್ಥಾನಕ್ಕೆ ಬೆಳೆಸ್ಬೇಕು ಅಂತ ನಾನು ಪ್ರತಿಭಕ್ಕ ಮತ್ತು ಶರತಣ್ಣ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ತೆ, ನನ್ನ ಹೆಸರು ದಿವ್ಯಾ ಅಂತ. ನಾನು ಕುಂಬಳಹಳ್ಳಿ. ನಮ್ಮ ಕುಂಬಳಹಳ್ಳಿ ಗ್ರಾಮ ಪಂಚಾಯತಿಯಿಂದ ಮಹಿಳಾ ಕ್ರೀಡಾಕೂಟ ಆಯೋಗ ಮಾಡಿದ್ರು. ಇದರಲ್ಲಿ ಶರತ್ ಬಚ್ಚೇಗೌಡ ಅವರ ಮಿಸ್ಸಸ್ ಆದಂತ ಪ್ರತಿಭಾ ಮೇಡಮ್ ಅವರು ನಮ್ ಜೊತೆ ಸಾಮಾನ್ಯ ಮಹಿಳೆ ಆಗಿ ನಮ್ ಜೊತೆ ಆಟ ಆಡಿ ಎಲ್ಲ ತುಂಬಾ ಚೆನ್ನಾಗಿ ನಮ್ಮನ್ನ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹೀಗೆ ಎಲ್ಲಾ ಊರಲ್ಲಿ ಹೋಗಿ ನಮ್ ಮೇಡಮ್ ಇದೇ ತರ ಮಾಡ್ತಿದೆ ಅಂತ ತುಂಬಾ ಖುಷಿ ಆಯ್ತು. ಸೊ ಸ್ವಲ್ಪ ಹಿಂದೆ ಉಳಿದಿರೋಂತ ಹೆಣ್ಮಕ್ಳಿಗೆಲ್ಲ ಈ ತರ ಮಾಡ್ತಿದ್ರೆ ಅವ್ರಿಗೂ ಸ್ವಲ್ಪ ಧೈರ್ಯ ಬರುತ್ತೆ, ಒಂದು ಯಾವ್ದಾದ್ರು ಒಂದು ಕೆಲಸ ಮಾಡಕ್ಕೆ ಒಂದು ಹುಮ್ಮಸ್ಸು ಬರುತ್ತೆ. ಇದರಿಂದ ತುಂಬಾ ಅನುಕೂಲ ಆಗುತ್ತೆ ಹೆಣ್ಮಕ್ಳಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಕುಂಬಳಹಳ್ಳಿಯಲ್ಲಿ ಆಯೋಗ ಮಾಡಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಇದೊಂದು ಆಪರ್ಚುನಿಟಿ ಯಾರು ಮಿಸ್ ಮಾಡ್ಕೊಂಡಿರ ತುಂಬಾ ಜನ ಬಂದು ಇಲ್ಲಿ ಪಾಲ್ಗೊಂಡು ಎಲ್ಲರೂ ಸಹ ಖುಷಿಯಿಂದ ಎಲ್ಲಾ ಆಟ ಪಾಠಗಳನ್ನೆಲ್ಲ ಆಡ್ಕೊಂಡು ಖುಷಿಯಾಗಿದ್ದೀವಿ. ಇದರಿಂದ ನಮ್ಗೆ ತುಂಬಾ ಸಂತೋಷ ಆಗಿದೆ. ಅವರು ಕೂಡ MLA ಅವ್ರ ಮಿಸ್ಸಸ್ ಅಂತ ಮರೆತು ನಮ್ ಜೊತೆನೆ ಸಾಮಾನ್ಯವಾಗಿ ನಮ್ ಜೊತೆನೆ ಆಟ ಆಡ್ತಾರೆ, ನಮ್ ಜೊತೆ ಕೂತು ಮಾತಾಡ್ತಾರೆ, ತುಂಬಾ ಫ್ರೀ ಆಗಿರ್ತಾರೆ ಸರ್ ನಮ್ ಜೊತೆ ಎಲ್ಲ. ಅದೊಂದು ತುಂಬಾ ಖುಷಿ ಕೊಡುತ್ತೆ. ಇವಾಗೆಲ್ಲ ಅವ್ರು ಬಂದಂಗಿಂದ ಇದೇ ತರ ಇದಾರೆ, ಎಲ್ಲಾ ಜೊತೆನೂ ಹೀಗೆ ಇರ್ತಾರೆ. ಅವ್ರು ನೋಡಿದ್ರೆ ನಮ್ಗೆ ಏನು ಅನ್ಸೋದೇ ಇಲ್ಲ, ಫ್ರೆಂಡ್ ತರ ಅನ್ಸುತ್ತೆ ನಮ್ಗೆ. ಅದೊಂದು ತುಂಬಾ ಖುಷಿ ಆಗುತ್ತೆ ಸರ್.